ಈಗ ಹೊಸ್ದಾಗಿ ವೆಂಡರ್ ಕ್ರಿಯೇಟ್ ಮಾಡಬೇಕು ಅಂದರೆ ಅಲ್ಲಿ ನ್ಯೂ ವೆಂಡರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ವೆಂಡರ್ ಡೀಟೇಲ್ಸನ್ನು ಫಿಲ್ ಮಾಡಿ, ಅಡ್ರೆಸ್ ಆಗಿರ್ಬೋದು ಅಥವಾ ಫೋನ್ ನಂಬರ್, ಅಕೌಂಟ್ ನಂಬರ್ ಇದನ್ನೆಲ್ಲ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೆಂಡರ್ ಡೀಟೇಲ್ಸ್ ಸುಭಾಷ್ ಪಬ್ಲಿಷಿಂಗ್ ಹೌಸ್ ಲಿಮಿಟೆಡ್ ಅಂತ ಇದೆ. ಪಕ್ಕದಲ್ಲಿ ಆ್ಯಡ್ ಬ್ಯಾಸ್ಕೆಟ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಬ್ಯಾಸ್ಕೆಟ್ ನೇಮು, ಇನ್ವಾಯ್ಸ್ ನಂಬರ್ ಹಾಕಿ, ಬಿಲ್ಲಿಂಗ್ ಪ್ಲೇಸು, ಡೇಟು ಎಲ್ಲ ಹಾಕಿ ಫಿಲ್ ಮಾಡಿದ್ರೆ ಈ ರೀತಿ ಫುಲ್ ವೆಂಡರ್ ಡೀಟೇಲ್ಸ್ ಬರುತ್ತೆ. ಈಗ ಅಲ್ಲಿ ಸಬ್ಮಿಟ್ ಅಂತ ಕೊಡಿ. ಈಗ ನಾವು ಮಾಡಿರೋವಂಥ ಸುಭಾಷ್ ಪಬ್ಲಿಷಿಂಗ್ ಹೌಸ್ ಲಿಮಿಟೆಡ್ ಅಂತ ಇಲ್ಲಿ ಬಂದಿದೆ. ಈಗ ಇದರೊಳಗಡೆ ನಾವು ಆ ಬುಕ್ಸ್ನ ಆರ್ಡರ್ ಮಾಡಬೇಕು ಅಂತಂದರೆ ಅಲ್ಲಿ ಆ್ಯಡ್ ಟು ಬ್ಯಾಸ್ಕೆಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಫ್ರಮ್ ಎ ನ್ಯೂ ಎಂಪ್ಟಿ ರೆಕಾರ್ಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಈಗ ಬುಕ್ಸ್ ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಟೈಟಲ್ ಆಗಿರ್ಬೋದು, ಪಬ್ಲಿಷರ್ ಆಗಿರ್ಬೋದು, ISBN ಆಗಿರ್ಬೋದು, ಈ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ. ಈ ರೀತಿ ಫಿಲ್ ಮಾಡಿದ್ದಾದಮೇಲೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಇರುತ್ತೆ, ಅದನ್ನು ಕೂಡ ಫಿಲ್ ಮಾಡಿ. ಫಂಡ್ ಎಲ್ಲಿಂದ ತೊಗೊತಾ ಇದ್ದೀರಾ, ಯಾವ ಬಜೆಟಿಂದ ತೊಗೊತಾ ಇದ್ದೀರಾ, ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ದಾದಮೇಲೆ ನಾವು ಆರ್ಡರ್ ಮಾಡಿರುವಂಥ ಬುಕ್ಸು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಫಿನಿಶ್ ರಿಸೀವಿಂಗ್ ಅಂತ ಕೊಡಿ.